ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಹಾಸಿಗೆ ಎಲ್ಲ ಮಡಚಿಟ್ಟು, ಪಂಚೆ ಮಡಚಿಟ್ಟು ನಮ್ಮ ರಾಯರು ದರ್ಶನ ಮಾಡ್ಕೊಳ್ಳಿ. ಕತ್ಲೆ ಜೀವನ ನಾವು ಯಾವಾಗ ನಂಬಿ ಮೋಸ ಹೋಗ್ತೀವಿ ಆವಾಗಲೇ ನಮ್ಮ ಜೀವನ ಕತ್ಲೆ ಆಗೋದು. ದಯವಿಟ್ಟು ಆ ರೀತಿ ನೀವು ಯಾರನ್ನು ನಂಬಬೇಡಿ. ನಿಮ್ಮ ಜೀವನದಲ್ಲಿ ಭಗವಂತ ಗುರುಗಳು ಎಂದು ನಿಮಗೆ ಅನ್ನ ಹಾಕಿದವರಿಗೆ ಮೋಸ ಮಾಡಬೇಡಿ. ಅಷ್ಟೇ ನಾನು ತಿಳಿದಂತೆ ನಿಮ್ಮ ಈ ಮುತ್ತಣ್ಣ ಹೇಳೋದು. ನಿಮ್ಮೆಲ್ಲರಿಗೂ ಆರ್ಥಿಕವಾದ ಸುಸ್ವಾಗತ. ಬಂದೆ ಏನೋ ಮರ್ತಿದ್ದೆ ತಾಂಡೆ, ಮತ್ತದೇ ಕತ್ಲೆಗೆ ಹೋಗಬೇಡಿ. ನಂಬಿ ಯಾವತ್ತೂ ಮೋಸ ಹೋಗಬೇಡಿ. ಭಗವಂತ ನಂಬಿ, ಗುರುಗಳು ನಂಬಿ, ರಾಯರ ನಂಬಿ, ಶ್ರೀಹರಿಯ ನಂಬಿ, ನಿಮ್ಮನ್ನು ಕಾಪಾಡ್ತಾರೆ. ತಾಯಿಯನ್ನು ಹೆಚ್ಚೆತ್ತವಾಗಿ ಪ್ರೀತಿ ಮಾಡಿ, ಹೆಚ್ಚೆತ್ತವಾಗಿ. ತಾಯಿ ಬಿಟ್ಟರೆ ಇನ್ಯಾರೂ ಇಲ್ಲ. ತಾಯಿ ಸೋತಾಗ ಹೆಗಲು ಕೊಡೋಳೆ ತಾಯಿ. ಎಷ್ಟು ದುಡ್ದೆ ಅಂತ ಕೇಳಲ್ಲ ತಾಯಿ. ಅಂಥ ತಾಯಿಯ ಪ್ರೀತಿ ಸಂಪಾದನೆ ಮಾಡಿ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ. ಇವತ್ತೊಂದು ಸ್ವಲ್ಪ ಬೇಗ ಎದ್ದಿದ್ದೆ. ಬೇಗ ಎದ್ದು ಹೊರಟೆ ತಕ್ಷಣ ಯಾವುದೋ ಗಾಡಿ ಬಂತು. ಹಾಗೆ ನಿಧಾನಕ್ಕೆ ನಡ್ಕೊಂಡು ಬಂದೆ. ನೂರಾರು ಯೋಚನೆ ಇರ್ತವೆ ಸ್ನೇಹಿತರೆ, ನೂರಾರು. ಒಬ್ಬ ಮನುಷ್ಯಗೆ ನೂರಾರು ಥರದ ಕಷ್ಟಗಳು ಇರ್ತವೆ, ನೂರಾರು ಯೋಚನೆ ಇರ್ತವೆ. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾವುದಕ್ಕೂ ಯೋಚನೆ ಮಾಡಬೇಡಿ. ಕೆಲಸ ಮಾಡೋಕ್ಕೆ ರೆಡಿ ಇರಿ, ಕಾಯಕಕ್ಕೆ ರೆಡಿ. ಕಾಯಕವೇ ಕೈಲಾಸ ಎಂದರು ಬಸವಣ್ಣ, ನುಡಿದಂತೆ ನಡೆದರು ನಮ್ಮ ಸಿದ್ಧಗಂಗಾ ಶ್ರೀಗಳು. ಆ ಥರ ಕೆಲಸ ಮಾಡೋಣ. ಮಿಕ್ಕಿದ್ದೆಲ್ಲ ಭಗವಂತನ ಇಚ್ಛೆ. ಅವನು ಕಾಯಿಲೆ ಕೊಡ್ತಾನೋ, ಕಷ್ಟ ಕೊಡ್ತಾನೋ, ಅವನ ಇಚ್ಛೆ. ಅವನು ಸೃಷ್ಟಿ ಮಾಡಿರೋನು. ಮಂಜಣ್ಣಗೆ ಒಂದು ನಮಸ್ಕಾರ ಹೇಳಿ ಮುಂದೆ ಬೇಗ ಹೊರಟೆ. ಲಾರಿ ಡ್ರೈವರ್ ಕಷ್ಟ ಯಾರ್ರೀ? ಹೆಂಡತಿ ಮಕ್ಕಳು ಎಲ್ಲರನ್ನೂ ತೊರೆದು ದಿನಗಟ್ಟಲೆ ಹೋಗ್ತಾರೆ ಬರ್ತಾರೆ, ದುಡ್ಡು ಸಿಗುತ್ತೆ. ಆದರೆ ಅಲ್ಲಿಂದ ಏನೇ ಒಂದು ಸಾಮಾನು ಐಟಮ್ಮು ತಂದರೂ ಅದು ನಮಗೋಸ್ಕರ. ನಮ್ಮ ಶೆಟ್ರು ಸಿದ್ದಪ್ಪ ಕ್ರೀಡಾಂಗಣ, ನಮ್ಮ ಸಂಗೊಳ್ಳಿ ರಾಯಣ್ಣನವರು ಹೇಳಿದ್ದೆ ನಿಮಗೆ ಈಗಲಾರಿಗೆ. ಹಾಗೆ ನಮಸ್ಕಾರ ಮಾಡಿ ಗಾಂಧಿ ತಾತಗೆ ಹೋಗ್ತಾ ಇದ್ದೆ. ಮಳೆ ಒಂದು ಸ್ವಲ್ಪ ಇದೆ, ಸಣ್ಣದಾಗಿ ಮಳೆ ಬರ್ತಾಯಿತ್ತು. ವಿಶೇಷವಾಗಿ ದಿಲ್ಪಸನು ಪಪ್ಸು ಎಲ್ಲ ಮಾಡಿದ್ದು ರುಚಿಕರವಾಗಿ ಶುಚಿಯಾಗಿ ನಮ್ಮ ಅಂಗಡಿಯಲ್ಲಿ ನಮ್ಮ ಕೈಯಾರೆ ಮಾಡಿದಂಥ ದಿಲ್ಪಸನು, ಎಗ್ ಪಪ್ಸು. ಮತ್ತು ಒಂದು ಅದ್ಭುತವಾದ ದೃಶ್ಯ, ಹಸುವು ಗೋಮಾತೆ ನೋಡಿ. ಯಾರೋ ಬಾಳೆ ಲಾರಿ ನಿಲ್ಲಿಸೋಗಿದ್ದಾರೆ, ಸೊಪ್ಪು ತಿಂತಾಯಿದೆ. ಇದ್ರಕ್ಕಿಂತ ಸುಂದರವಾದ ದೃಶ್ಯ ಎಲ್ಲೂ ಸಿಗಲ್ಲ. ಅದನ್ನೇನೋ ಒಂದು ಎಳೆದು ಅದ್ರ ಮೈ ಸವರಿದಾಗ ಏನೋ ಒಂದು ಆನಂದ, ಏನೋ ಒಂದು ಉತ್ಸಾಹ ಸಿಕ್ತು. ನೋಡಿ ಎಷ್ಟು ಅಂದ ಚಂದ. ಏನು ಹರಿದೈದ ಪ್ರಾಣಿಗಳು ಮನುಷ್ಯನಿಗಿಂತಲೂ ಮೇಲು. ಬಂದೆ, ವಾಕಿಂಗ್ ಶುರು ಮಾಡಿದ್ದೀನಿ ಇವತ್ತಿಂದ. ವೆಯ್ಟ್ ಕಮ್ಮಿ ಮಾಡಬೇಕು, ಹಳೆಯ ಲಯಕ್ಕೆ ಮತ್ತೆ ಮರಳಬೇಕು ಅಂಥೇಳಿ ವಾಕಿಂಗ್ ಶುರು ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಇರಲಿ. ಸಬ್ಸ್ಕ್ರೈಬರು ಉತ್ತಮವಾಗಿ ಸಬ್ಸ್ಕ್ರೈಬರ್ ನನಗೆ ಕೊಟ್ಟಿದ್ದೀರಾ. 1150. ಇಷ್ಟು ಬೇಗ ಆಗುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಹಾಗೆ ವಾಕಿಂಗು ಎಲ್ಲ ಮುಗಿಸಿ ರೂಮಿಗೆ ಬಂದೆ. ರೂಮಿಗೆ ಬಂದು ಸಿದ್ದರಾಮಯ್ಯವ್ರ ಬಗ್ಗೆ ಮತ್ತು ಇನ್ನೊಂದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನಾಳೆ 9 ಗಂಟೆಗೆ ಬರುತ್ತೆ. ದಯವಿಟ್ಟು ನೋಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಇರಲಿ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಜಗನ್. ಈ ಶಾಲ್ ಬಗ್ಗೆ ಒಂದು ಇತಿಹಾಸ ಇದೆ, ಆ ವಿಡಿಯೋ ನಿಮಗೆ ಕೊನೆ